ಸೊ ಮುಂದಕ್ಕೆ ಎಲ್ಲ ಮಾಧ್ಯಮ ಮಿತ್ರರೇ, ನನ್ನ ಸಹೋದ್ಯೋಗಿಗಳೇ, ಈಶ್ವರ್ ಖಂಡ್ರೆ ಅವರು, ಪ್ರಿಯಾಂಕ್ ಅವರು ಮತ್ತು ಫಾದರ್ ಸಾಹೇಬ್ ಇದ್ದಾರೆ. ಇವತ್ತು ಸೆಕೆಂಡ್ ಕ್ಯಾಬಿನೆಟ್ ಮಾಡಿದ್ದೇವೆ. ಮುಂದಕ್ಕೆ ನಮ್ದೆಲ್ಲ ಎಕ್ಸ್ಪ್ಯಾನ್ಷನ್ಸ್ ಆದಮೇಲೆ ಸ್ವಲ್ಪ ಯಾರನ್ನ ಬೇರೆಯವ್ರನ್ನ ಡೆಬಿಟ್ ಮಾಡ್ತೀನಿ, ರಿವ್ಯೂ ಮಾಡಲಿಕ್ಕೆ, ಇದು ಮಾಡಲಿಕ್ಕೆ ಅನೌನ್ಸ್ಮೆಂಟ್ ಮಾಡಲಿಕ್ಕೆ. ಇವತ್ತು ಫಸ್ಟ್ ಡಿಸಿಷನ್ ನಾವು ಇವತ್ತು ತೆಗೆದುಕೊಂಡಿರೋದು ಪಬ್ಲಿಕ್ ಗ್ರೀವೆನ್ಸಸ್ ಬಗ್ಗೆ. ಜನರು ಅನೇಕ ಸಮಸ್ಯೆ ಅಹವಾಲುಗಳು ಜಿಲ್ಲಾ ಮಂತ್ರಿಗಳು ಹೋದಾಗ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ, ಕೆಲವು ಪ್ರತಿಭಟನೆಗಳು ಮಾಡಿದಾಗ ಎಲ್ಲ ಕೂಡ ಅವರ ಭಾವನೆ, ಅವರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಬೇಕು. ಸಾಮಾನ್ಯ ಕಾನೂನು ಪ್ರಕಾರ ಇದ್ರೆ ಎಲ್ಲರಿಗೂ ಹಾಗೆ ಆಗೋಗ್ತದೆ. ಬಟ್ ಇದರ ಸಮಸ್ಯೆ ಇದ್ರೆ ಬರ್ತದೆ. ಸಮಸ್ಯೆ ಇರುವಾಗ ನಾವೇನಾದ್ರೂ ನ್ಯಾಯ ಕೊಡಕ್ ಸಾಧ್ಯನಾ? ನಮ್ಮಿಂದ ಅಧಿಕಾರಿಗಳಿಂದ ಯಾರ್ದಾದ್ರು ತಪ್ಪಿತ್ತು ಅಂತಂದ್ರೆ ಅದನ್ನು ರೆಕ್ಟಿಫೈ ಮಾಡಕ್ ಆಗ್ತದ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ಸಪರೇಟ್ ಮಿನಿಸ್ಟ್ರಿ, ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಶನ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಸುಮ್ಮನೆ ಪೋಸ್ಟ್ಪೋನ್ ಮಾಡೋ ಕೆಲಸ ಅಲ್ಲ, ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂತೇಳಿ ಪ್ರಜಾ ಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂಥ ಮಂತ್ರಿಗೆ ಆ ಜವಾಬ್ದಾರಿಯನ್ನು ವಹಿಸ್ತೇವೆ. ಕೆಲವು ಮಿನಿಸ್ಟರ್ಸ್ ಹೋದಾಗ ಅರ್ಜಿ ಕೊಡ್ತಾರೆ, ನನಗೆ ಕೊಡ್ತಾರೆ. ಅದೆಲ್ಲ ಕೂಡ ನಾವು ಅದನ್ನ ಆ ಇದಕ್ಕೆ ತೆಗೆದುಕೊಂಡು ಬರ್ತೇವೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನ ಸಭೆಗಳನ್ನು ನಡೆಸಬೇಕು. 5 ಡಿಸ್ಟ್ರಿಕ್ಟ್ ಬರ್ಬೋದು, 6 ತಾಲೂಕು ಬರ್ಬೋದು, 8 ತಾಲೂಕು ಬರ್ಬೋದು, 10 ತಾಲೂಕು ಬರ್ಬೋದು. ವಾರಕ್ಕೆ ಒಂದಿನ ಕಂಪಲ್ಸರಿ ಆ ಸ್ಥಳೀಯ ಶಾಸಕರನ್ನ ಇಟ್ಕೊಂಡು ಆ ತಾಲೂಕು ಲೆವೆಲಲ್ಲಿ ಈ ಒಂದು ಪ್ರಜಾ ಸೇವೆ ಇಲಾಖೆ ವತಿಯಿಂದ ಜನಸಂಪರ್ಕ ಸಭೆಗಳನ್ನ, ಜನಸ್ಪಂದನ ಸಭೆಗಳನ್ನ ಕಂಪಲ್ಸರಿ ಮಾಡಬೇಕು. ಅಲ್ಲಿಂದ ಕೂಡ ತಂದು ನಾವು ಅದನ್ನ ಈ ಒಂದು ಇಲಾಖೆ ರಿವ್ಯೂ ಮಾಡುವಂತ ಕೆಲಸ ಮಾಡ್ತೇವೆ. ಅದಾದ್ಮೇಲೆ ಶಾಸಕರಿಗೆ ಏನು ಅಂತ ಅಂದ್ಬಿಟ್ಟು ಅವ್ರದ್ದೇನು ಜವಾಬ್ದಾರಿ ಇರ್ತದೆ ಅಂತ ನಾನು ಡೀಟೇಲ್ ಪ್ರೋಗ್ರಾಮ್ನ ತಮಗೆ ನಾವು ತಿಳಿಸ್ತೇವೆ. ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಡಿಸಿಷನ್ಸ್ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಎರಡನೇದು, ಸುಪ್ರೀಂ ಕೋರ್ಟ್ ಹಿನ್ನೆಲೆಯಲ್ಲಿ ಈ ಪವರ್ ವಾಟರ್ ಕನೆಕ್ಷನ್ ವಿಚಾರದಲ್ಲಿ ನಾನು ಬಹಳ ಲಿಬರಲ್ ಆಗಿದ್ದೆ. ಕೋರ್ಟ್ ಡಿಸಿಷನ್ ತೊಗೊಳಕ್ ಆಗ್ತಿರಲಿಲ್ಲ. ಅದು ಗವರ್ಮೆಂಟ್ ಟೇಕನ್ ಡಿಸಿಷನ್ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಸೊ ಅದಕ್ಕೆ ಬಹಳ ಜನ ಕಾಂಟ್ರಾಕ್ಟ್ಸ್ ಬೇರೆ ಬೇರೆಲ್ಲ ನಮಗೆ ಜಾಸ್ತಿ ಜನಕ್ಕೆ ಅನುಕೂಲ ಆಗಲ್ಲ ನೀವು ತೆಗೆದುಕೊಂಡಂಥ ಡಿಸಿಷನ್ನು ಅಂತೇಳಿ ನಮ್ಮ ರೆಪ್ರೆಸೆಂಟೇಷನ್ ಕೊಟ್ಟರು. ಕೆಲವೆಲ್ಲ ಪೇಪರ್ಲೆಲ್ಲ ಕೆಲವ್ರದೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಗಮನಿಸಿದ್ದೇವೆ. ಅದಕ್ಕೆ ನಾವು ಇದು 31/5/2000 ಒಳಗಡೆ ಯಾರ್ಯಾರ ಕಟ್ಟಡಗಳನ್ನ ಪೂರ್ಣಗೊಂಡಿದೋ ಅಂಥವ್ರಿಗೆ ಅಂತ ಹೇಳಿ ನಾವು ಹೇಳಿದ್ದು. ಅವರು ನಮಗೇನು ಅನುಕೂಲ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ನಮ್ಮ ಪವರ್ ಡಿಪಾರ್ಟ್ಮೆಂಟು, RDPR ಮಿನಿಸ್ಟ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರದ್ದೆಲ್ಲ ಚರ್ಚೆ ಮಾಡಿದ್ದೇನೆ ಕ್ಯಾಬಿನೆಟ್ ಅಲ್ಲಿ. ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾರ್ಯಾರು ಹಳೆ ಕಟ್ಟಡ ಪೂರ್ಣಗೊಂಡಿದೆ, ಅವರು 31/5/2000 ಒಳಗಡೆ ಪೂರ್ಣಗೊಂಡಿದೆ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ, ವಾಸದ ಮನೆಗೆ ಶಾಶ್ವತವಾದಂಥ
ಸಂಪರ್ಕ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಿಗೆ 15 ದಿನ ಅವಕಾಶವನ್ನು ಕೊಡ್ತೇವೆ. 15 ದಿನ ಅಂದರೆ ಇವತ್ತು ಯಾವತ್ತು ಜಿಯೋ ಇಶ್ಯೂ ಆಗ್ತದೆ ಇದ್ರ ಜಿಯೋ, ಆ ಜಿಯೋ ಇಶ್ಯೂ ಆದ ದಿನ 15 ದಿನ ಅವರಿಗೆ ಅವಕಾಶ ಕೊಡ್ತೀವಿ. 15 ದಿನದಲ್ಲಿ ವಿತ್ ಫೋಟೋ ಅಂಡ್ GPS. ಯಾವುದೇ ಪರ್ಮಿಷನ್ ಇಂದ ಪಡೆದಿಲ್ಲ ಅವರು ಕೂಡ ಕೊಡಬಹುದು. ಇದು ಬರೀ ಟೆಂಪರರಿ ಪರ್ಮಿಷನ್ ಪಡೆದಿದ್ದಾರೆ, ಬಟ್ ಯಾವುದೇ ಪರ್ಮಿಷನ್ ಪಡೆದೇ ಹೋದ್ರು ಕೂಡ ಟೆಂಪರರಿ ಕನೆಕ್ಷನ್ ತೆಗೆದುಕೊಂಡಿದ್ರು ಕೂಡ ಅವರು ಕೂಡ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಸಮೇತ ವಿತ್ ಫೋಟೋಗ್ರಾಫ್ಸ್ ವಿತ್ GPS. ನಾವು ಸುಮ್ಮನೆ ಖಾಲಿ ಮನೆ ಇನ್ನ ಈಗ ದಲಾಲರಲ್ಲಿ ಕಟ್ಟೋದು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಅದಾಯ್ತು ಅಂದ್ರೆ ಇನ್ನ ಕಾಂಪ್ಲಿಕೇಶನ್ ಆಗ್ತದೆ. ಸೊ ಅದೆಲ್ಲ ನಮಗೆ ಮಾಹಿತಿ ಇದೆ ಈಗಾಗಲೇ. ಅದಕ್ಕೂ ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ಅದಕ್ಕೆ ಪಂಚಾಯತಿ ಲೆವೆಲಲ್ಲಿ, ಇಒ ಲೆವೆಲಲ್ಲಿ, ಮುಂದೆ ಕಾರ್ಪೊರೇಷನ್ ಅಲ್ಲಿ ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡ್ತೇವೆ. ನಾವು ವಿಲ್ ನಾಟ್ ಅಲೋ ಹೊಸ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅವಕಾಶ ಇಲ್ಲ. 15 ದಿನ ಮಾತ್ರ ನಾವು ಟೈಮ್ ಕೊಡ್ತಾ ಇದ್ದೀವಿ. ಆ ನೋಟಿಗೆ ಇದನ್ನ ಜಿಯೋ ಇಶ್ಯೂ ಆದ್ರಿಂದ ಅಷ್ಟರೊಳಗಡೆ ಅವರು ಅರ್ಜಿಯನ್ನ ಸಂಬಂಧಪಟ್ಟವ್ರಿಗೆ ಯಾರಿಗೆ ಪವರ್ ಕನೆಕ್ಷನ್ ಕೊಡಬೇಕು ಅವರು ಕೊಡೋಂಥ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಫೋಟೋ ಅಂಡ್ GPS ಲೊಕೇಶನ್ ಇಸ್ ಕಂಪಲ್ಸರಿ. ಗೌರ್ಮೆಂಟ್ ಆರ್ಡರ್ ಇಂದ 15 ದಿನ. ಗೌರ್ಮೆಂಟ್ ಆರ್ಡರ್ ನಾಳೆ ಆಗ್ಬೋದು, ಇವತ್ತಾಗ್ಬೋದು, ನಾಳೆದಾಗ್ಬೋದು. 15 ದಿನ ಆರ್ಡರ್ ಆದ್ರಿಂದ 15 ದಿನ. ಯಾಕೆಂದ್ರೆ ನಾವು ಅದನ್ನ ಕ್ಲೀನ್ ಆಗಿ ಡೀಟೇಲ್ ಆಗಿ ಸ್ವಲ್ಪ ಬರಿಬೇಕು ಅದಕ್ಕೋಸ್ಕರ. ಆಮೇಲೆ ರೈತರಿಗೆ ಲೋಕಲ್ ಬಾಡಿ ವಿಲ್ ಟೇಕ್ ಕೇರ್ ಆಫ್ ದಟ್. ಆಮೇಲೆ ರೈತರಿಗೆ ರೇಷ್ಮೆ ಉಳುಮನೆ, ಕೊಟ್ಟಿಗೆ, ಹೈನುಗಾರಿಕೆಗೆ ಅದಕ್ಕೆ ವಿನಾಯಿತಿ ಕೊಟ್ಟಿದ್ದೀವಿ. ಪ್ಯೂರ್ಲಿ ನಗರದಲ್ಲ, ಬೆಂಗಳೂರು ಸಿಟಿಲಲ್ಲ, ಹಳ್ಳಿಲಿ ಗ್ರಾಮೀಣ ಪ್ರದೇಶದಲ್ಲಿ ರೇಷ್ಮೆ ಮನೆಗಳು ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡಿರ್ತಾರೆ. ಅದು ಸೈಜೇ ದೊಡ್ಡದಿರ್ತದೆ. ಕೊಟ್ಟಿಗೆಗಳು ಕಟ್ಕೊಂಡಿರ್ತಾರೆ. ಆಮೇಲೆ ಹೈನುಗಾರಿಕೆಗೆ ಹಸುಗಳು ಕಟ್ಕೊಂಡಿರ್ತಾರೆ. ಅಂಥವಕ್ಕೆಲ್ಲ ಕೂಡ ವಿನಾಯಿತಿಯನ್ನು ಕೊಟ್ಟಿದ್ದೀವಿ ನಾವು. ಕೋಳಿ ಸಾಗಣೆ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದೀವಿ. ನಂಬರ್ 2. ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ ಚನ್ನರಾಯಪಟ್ಟಣ ಹೋಬಳಿ 13 ಗ್ರಾಮಗಳಿಗೆ ಒಟ್ಟು 1777 ಎಕರೆ ಜಮೀನು ಪೈಕಿ ಸ್ವಯಂ ಪ್ರೇರಿತವಾಗಿ ಮಂಡಿ ಜಮೀನನ್ನು ನೀಡಲು ಅವರು ಮುಂದೆ ಬಂದಿದ್ದಾರೆ. ಸೊ ಅವರಿಗೆ 31/10/2020 ವಿಸ್ತರಿಸಲು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಅವರು ಯಾರು ಅದಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ಜಮೀನು ಕೊಡ್ತೀವಿ ಅಂತ ಮುಂದಕ್ಕೆ ಬರ್ತಾರೆ ಅವ್ರಿಗೆ ಒಂದು 31/10/26 ವರೆಗೂ ಅವ್ರಿಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದೇವೆ. ಸರ್, ಇದುವರೆಗೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರಿ, ಎಷ್ಟು ಜನ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಬಂದಿದ್ದಾರೆ ಸರ್? ಆ ಮಾಹಿತಿ ಇಲಾಖೆಯವರು ಕೊಡ್ತಾರೆ. ಆಮೇಲೆ ವಿಜಯಪುರ ಜಿಲ್ಲೆ ಆಮೇಲೆ ನವದೆಹಲಿಯಲ್ಲಿ ಕರ್ನಾಟಕ ಭವನ 4 ಅಂದ್ರೆ 4 ಅಂತಂದ್ರೆ ನಮಗಲ್ಲ, ನಮ್ಮ ಶಾಸಕರಿಗೆ, ಅಧಿಕಾರಿಗಳಿಗೆಲ್ಲ, ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು IAS, IFS, IRS ಮಾಡ್ತಾರೆ ಅವ್ರಿಗೆ PWD ವತಿಯಿಂದ ಒಂದೊಳ್ಳೆ ಕಟ್ಟಡವನ್ನು ಕಟ್ತೇವೆ. ಅವರೆಲ್ಲ ಅಲ್ಲಿ ಇಳ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅಲ್ಲಿ ಕೋಚಿಂಗ್ ಸೆಂಟರ್ಗೆ ಅವರಲ್ಲಿ ಇಲ್ಲೆಲ್ಲ ಹೋಗ್ತಾರೆ. ಸೊ ಒಂದೇ ಕಡೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಈಗಾಗಲೇ ಸ್ವಲ್ಪ 80 ಕೋಟಿ ರೂಪಾಯಿ ಅಷ್ಟು ಒಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ ಡೆಲ್ಲಿನಲ್ಲಿ. ಇನ್ನ ಸ್ವಲ್ಪ ಜಾಸ್ತಿ ಆದರೂ ಕೊಡಬೇಕು ಅಂತ ಡಿಸಿಷನ್ ತಗೊಂಡಿದ್ದೇವೆ. ಇವತ್ತು 80 ಕೋಟಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. 50% ವಿಲ್ ಬಿ ಫಾರ್ SC ST ಅಂಡ್ 50% ಫಾರ್ ಅದರ್ಸ್. ಅದಕ್ಕೆ ಬೇರೆ ಇಲಾಖೆನೂ ದುಡ್ಡು ಕೊಡ್ತೀವಿ, ಅದಕ್ಕೆ PWD ನಡೆಸ್ತಾರೆ. ಸೊ ಮಿನಿಮಮ್ 50% SC STಗೆ, 50% ಬೇರೆಯವ್ರಿಗೆ ಸೋಷಿಯಲ್ ವೆಲ್ಫೇರ್ ಇಂದ ಸ್ವಲ್ಪ ದುಡ್ಡು ತೆಗೆದುಕೊಳ್ತಾ ಇದ್ವಿ. ಸೊ ಬೇರೆ ಎಲ್ಲರಿಗೂ ಕೂಡ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಜನರಲ್ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಯಾಕೆಂದ್ರೆ ದೇ ಹ್ಯಾವ್ ಟು ಗೋ ವಿತ್ ಎ
ಆ,